ಪ್ರತಿಯೊಂದು ಹೆಣ್ಣು ಬಯಸೋದು ತಾನು ದೀರ್ಘ ಸುಮಂಗಲಿಯಾಗಿ ಬಾಳ್ಬೇಕು ಅಂತ. ಹಾಗಾಗಿ ತನ್ನ ಗಂಡನ ಆರೋಗ್ಯಕ್ಕೆ, ಆಯಸ್ಸಿಗೆ, ಕ್ಷೇಮಕ್ಕೆ ಮತ್ತು ತನ್ನ ಗಂಡನ ದೀರ್ಘಾಯುಷ್ಯಕ್ಕೆ ಮಾಡುವಂತಹ ಪೂಜೆಯೇ ಈ ಭೀಮನ ಅಮಾವಾಸ್ಯೆ ಪೂಜೆ. ಈ ಭೀಮನ ಅಮಾವಾಸ್ಯೆ ಪೂಜೆಗೆ ಹಲವಾರು ಹೆಸರುಗಳನ್ನ ನಾವು ನೋಡ್ಬೋದು. ಮೊದಲಿಗೆ ಸಂಜೀವನಿ ವ್ರತ ಅಂತಾನೂ ಕೂಡ ಕರೀತಾರೆ. ಅದರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಅಂದ್ರೆ ಶಿವ ಪಾರ್ವತಿಯ ಪೂಜೆ ಎಂದರ್ಥ. ತಮ್ಮ ಕುಟುಂಬದ ಒಳಿತಿಗಾಗಿ, ಸುಖ ದಾಂಪತ್ಯಕ್ಕಾಗಿ ನಡೆಸುವಂತಹ ಪೂಜೆಯೇ ಈ ಭೀಮನ ಅಮಾವಾಸ್ಯೆ ಪೂಜೆ. ಈ ಭೀಮನ ಅಮಾವಾಸ್ಯೆ ಪೂಜೆಗೆ ನಮ್ಮ ಸಂಪ್ರದಾಯದಲ್ಲಿ ಅಪಾರವಾದ ಮಹತ್ವವಿದೆ. ಹಾಗಾದ್ರೆ ಯಾಕೆ ಈ ಭೀಮನ ಅಮಾವಾಸ್ಯೆಗೆ ಇಷ್ಟೊಂದು ಮಹತ್ವವಿದೆ? ಪುರಾಣಗಳಲ್ಲಿ ಇದರ ಬಗ್ಗೆ ಇರುವಂತಹ ಉಲ್ಲೇಖಗಳೇನು, ಅದ್ರ ಜೊತೆಗೆ ಇದರ ಪ್ರಾಮುಖ್ಯತೆ ಏನು ಮತ್ತು ಈ ಭೀಮನ ಅಮಾವಾಸ್ಯೆಯ ವಿಶೇಷತೆಗಳು ಏನು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಅದಕ್ಕೂ ಮೊದಲು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನು ಅವಾಗಲೇ ಹೇಳ್ದಾಗೆ ಈ ಭೀಮನ ಅಮಾವಾಸ್ಯೆ ಪೂಜೆಗೆ ನಮ್ಮ ಸಂಪ್ರದಾಯದಲ್ಲಿ ಅಪಾರವಾದ ಮಹತ್ವವಿದೆ. ಪ್ರತಿಯೊಂದು ಹೆಣ್ಣು ಈ ಒಂದು ಪೂಜೆಯನ್ನ ಮಾಡ್ತಾರೆ. ಕೇವಲ ಮದುವೆ ಆಗಿರುವಂತಹ ಹೆಣ್ಣು ಮಾತ್ರವಲ್ಲ, ಮದುವೆ ಆಗದೆ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಈ ಒಂದು ವ್ರತವನ್ನ ಆಚರಣೆ ಮಾಡ್ತಾರೆ. ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ತನ್ನ ಗಂಡನ ದೀರ್ಘಾಯುಷ್ಯಕ್ಕಾಗಿ ಪೂಜೆಯನ್ನ ಸಲ್ಲಿಸಿದ್ರೆ, ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಮುಂದೆ ನಮಗೆ ಒಳ್ಳೆಯ ಗಂಡ ಸಿಗಲಿ ಅನ್ನುವಂತಹ ಕಾರಣಕ್ಕೆ ಈ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗಾದ್ರೆ ಈ ಒಂದು ಭೀಮನ ಅಮಾವಾಸ್ಯೆಗೆ ಯಾಕೆ ಇಷ್ಟೊಂದು ಮಹತ್ವ ಅಂತ ನೋಡೋದಾದ್ರೆ, ಪುರಾಣಗಳಲ್ಲಿ ಕೆಲವೊಂದು ಉಲ್ಲೇಖಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದಾಗಿ ಸ್ಕಂದ ಪುರಾಣದ ಪ್ರಕಾರ, ಈ ಸ್ಕಂದ ಪುರಾಣದ ಪ್ರಕಾರ ಒಮ್ಮೆ ಒಬ್ಬ ರಾಜನ ಮಗ ಅಂತ ಅಂದ್ರೆ ಅವನು ಸಾಯುವಂತಹ ಸ್ಥಿತಿಯಲ್ಲಿರ್ತಾನೆ. ಸಾಯುವಂತಹ ಸ್ಥಿತಿಯಲ್ಲಿರುವಂತಹ ರಾಜನ ಮಗನಿಗೆ ಆ ರಾಜ ಮದುವೆಯನ್ನ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದಾಗ, ವಿಧಿ ಇಲ್ಲದೆ ಒಬ್ಬ ಬಡ ಹುಡುಗಿ ಅಂದ್ರೆ ಬ್ರಾಹ್ಮಣ ಬಡ ಹುಡುಗಿಯನ್ನ ತಂದು ಆ ಸಾಯುತ್ತಿರುವಂತಹ ರಾಜನ ಮಗನಿಗೆ ಮದುವೆಯನ್ನ ಮಾಡ್ತಾರೆ. ಮದುವೆ ಮಾಡಿದ ತಕ್ಷಣ ಆ ರಾಜನ ಮಗ ಸಾವನ್ನಪ್ಪಿದಾಗ ಆ ಶವ ಸಂಸ್ಕಾರಕ್ಕೆ ಅಂತ ನದಿಯ ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ವಿಪರೀತವಾದಂತಹ ಗಾಳಿ ಮತ್ತು ಮಳೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಅದನ್ನ ನೋಡಿದಂತಹ ಜನರು ಭಯಭೀತರಾಗಿ ಅಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ಅಲ್ಲೇ ಇದ್ದಂತಹ ಆ ಬ್ರಾಹ್ಮಣ ಹುಡುಗಿ ಯಾವುದೇ ಭಯವನ್ನ ಪಡದೆ ಅಲ್ಲೇ ಇದ್ದಂತಹ ಜೇನು ಮಣ್ಣಿನಿಂದ ಮೂರ್ತಿಯನ್ನ ಮಾಡ್ತಾರೆ. ಶಿವ ಮತ್ತು ಪಾರ್ವತಿಯ ಮೂರ್ತಿಯನ್ನ ಮಾಡಿ ಆ ಮೂರ್ತಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದಾಗ, ಆಕೆಯ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿಯರು ಬಂದು ಆ ಸತ್ತಂತಹ ತನ್ನ ಗಂಡ ಏನಿರ್ತಾರೋ ಆ ರಾಜನ ಮಗನಿಗೆ ಮತ್ತೆ ಜೀವವನ್ನ ನೀಡ್ತಾರೆ. ಎಷ್ಟು ವಿಶೇಷವಾಗಿದೆ ಅಲ್ವಾ? ಸೊ ಸತ್ತಂತಹ ತನ್ನ ಗಂಡನನ್ನ ಬದುಕಿಸ್ಬೇಕು ಅನ್ನುವಂತಹ ಕಾರಣಕ್ಕೆ ಅಲ್ಲೇ ಇದ್ದಂತಹ ಮಣ್ಣಿನಿಂದ ಶಿವ ಪಾರ್ವತಿಯರ ವಿಗ್ರಹವನ್ನ ಅಥವಾ ಶಿವ ಪಾರ್ವತಿಯರ ಮೂರ್ತಿಯನ್ನ ಮಾಡಿ ಆ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿದಾಗ ಆ ಶಿವ ಪಾರ್ವತಿಯರು ಆಕೆಯ ಭಕ್ತಿಗೆ ಮೆಚ್ಚಿ ಬಂದು ಮತ್ತೆ ಆಕೆಯ ಗಂಡನಿಗೆ ಜೀವವನ್ನ ನೀಡ್ತಾರೆ. ಹಾಗಾಗಿ ಈ ಒಂದು ಭೀಮನ ಅಮಾವಾಸ್ಯೆಗೆ ಸಂಜೀವನಿ ವ್ರತ ಅಂತನೂ ಕೂಡ ಕರೀತಾರೆ. ಎಷ್ಟು ಮಹತ್ವವಾಗಿದೆ ಅಲ್ವಾ? ಹಾಗಾಗಿ ಈ ಭೀಮನ ಅಮಾವಾಸ್ಯೆಗೆ ಅಪಾರವಾದ ಮಹತ್ವವನ್ನ ನಾವು ನಮ್ಮ ಸಂಪ್ರದಾಯದಲ್ಲಿ ನೋಡ್ಬೋದು. ಮತ್ತೊಂದು ಪುರಾಣದ ಪ್ರಕಾರ ನಾವು ನೋಡೋದಾದ್ರೆ, ಈ ದಿನದಂದು ತಾಯಿ ಪಾರ್ವತಿ ದೇವಿಯು ತನ್ನ ಅಚಲವಾದಂತಹ ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ಪರಶಿವನನ್ನ ಒಲಿಸಿ ವಿವಾಹವಾಗಿದ್ದ ದಿನವೆಂದು ಕೂಡ ಕರೀತಾರೆ. ಶಿವ ಪಾರ್ವತಿಯರ ವಿವಾಹವಾದಂತಹ ದಿನವನ್ನು ಕೂಡ ನಾವು ಭೀಮನ ಅಮಾವಾಸ್ಯೆಯ ದಿನ ಎಂದು ನಾವು ಕರೀತಾ ಹೋಗ್ತೀವಿ. ಮತ್ತೊಂದು ಪುರಾಣದ ಪ್ರಕಾರ ಪಾಂಡವರಲ್ಲಿ ಒಬ್ಬರಾದಂತಹ ಭೀಮ ಅವರು ಎಲ್ರಿಗೂ ಗೊತ್ತೇ ಇದೆ.
ಸೊ ಆ ಪಾಂಡವರಲ್ಲಿ ಒಬ್ಬರಾದಂತಹ ಭೀಮ ಒಬ್ಬ ರಾಕ್ಷಸ ಬಕಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿ ಏಕಚಕ್ರ ನಗರದಲ್ಲಿರುವಂತಹ ಜನರಿಗೆ ಆ ಒಂದು ಬಿಡುಗಡೆಯನ್ನ ನೀಡ್ತಾರೆ. ಅಂದ್ರೆ ಆ ರಾಕ್ಷಸನಿಂದ ಆ ಜನರನ್ನ ಬಿಡುಗಡೆ ಮಾಡಿದಂತಹ ದಿನವನ್ನ ಈ ಭೀಮನ ಅಮಾವಾಸ್ಯೆ ದಿನವೆಂದು ಕೂಡ ಕರೀತಾ ಹೋಗ್ತಾರೆ. ನೋಡಿದ್ರಲ್ವಾ, ಪುರಾಣಗಳಲ್ಲಿ ಈ 3 ರೀತಿಯ ಉಲ್ಲೇಖಗಳನ್ನ ನಾವು ನೋಡ್ಬೋದು. ಮೊದಲಿಗೆ ಸತ್ತಂತಹ ಗಂಡನಿಗೆ ಜೀವವನ್ನ ಬರೆಸ್ತಾರೆ. ಅದ್ರ ಜೊತೆಗೆ ಶಿವ ಮತ್ತು ಪಾರ್ವತಿಯರ ವಿವಾಹವಾದಂತಹ ದಿನ, ಅದ್ರ ಜೊತೆಗೆ ಭೀಮ ಆ ಬಕಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿ ಏಕಚಕ್ರದ ನಗರದಲ್ಲಿದ್ದಂತಹ ಜನಗಳನ್ನ ಬಿಡುಗಡೆ ಮಾಡಿದಂತಹ ದಿನವನ್ನ ಈ ಭೀಮನ ಅಮಾವಾಸ್ಯೆ ದಿನವೆಂದು ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಈ ಭೀಮನ ಅಮಾವಾಸ್ಯೆಗೆ ನಮ್ಮ ಸಂಪ್ರದಾಯದಲ್ಲಿ ಅಪಾರವಾದ ಮಹತ್ವ ಮತ್ತು ಭಕ್ತಿ ಇರುವುದನ್ನ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಭೀಮನ ಅಮಾವಾಸ್ಯೆಯ ಪ್ರಮುಖ ಕಾರಣಗಳು ಅಂದ್ರೆ ಯಾಕೆ ಈ ಭೀಮನ ಅಮಾವಾಸ್ಯೆಯನ್ನ ಆಚರಣೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ಗಂಡನ ರಕ್ಷಣೆ ಅಲ್ವಾ. ಪ್ರತಿಯೊಂದು ಹೆಣ್ಣು ಬಯಸೋದು ತನ್ನ ಗಂಡನ ರಕ್ಷಣೆ, ತನ್ನ ಗಂಡನ ಆರೋಗ್ಯ ಮತ್ತು ಆಯಸ್ಸು. ಹಾಗಾಗಿ ತನ್ನ ಗಂಡನ ಆರೋಗ್ಯ ಆಯಸ್ಸು ಗಟ್ಟಿಯಾಗ್ಲಿ, ತನ್ನ ಗಂಡನಿಗೆ ಕ್ಷೇಮ ಅಭಿವೃದ್ಧಿ ಸಿಗ್ಲಿ, ತನ್ನ ಗಂಡ ದೀರ್ಘಾಯುಷ್ಯನಾಗಿ ಬದುಕ್ಲಿ, ತಾನು ಕೂಡ ದೀರ್ಘ ಸುಮಂಗಲಿಯಾಗಿ ಬಾಳ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವ್ರತವನ್ನ ಆಚರಣೆ ಮಾಡ್ತಾರೆ. ಅದ್ರ ಜೊತೆ ಎರಡನೇದಾಗಿ ದೈವಿಕ ಸಂಕೇತ. ಅವಾಗಲೇ ಹೇಳಿದೆ ಅಲ್ವಾ, ಈ ದಿನದಂದು ಶಿವ ಪಾರ್ವತಿಯರ ವಿವಾಹವಾದಂತಹ ದಿನ. ಹಾಗಾಗಿ ಆ ಶಿವ ಪಾರ್ವತಿಯರನ್ನ ನೆನೆದು ತನ್ನ ಸಂಸಾರ ಕೂಡ ತನ್ನ ಕುಟುಂಬ ಕೂಡ ಸುಖ ದಾಂಪತ್ಯಕ್ಕೋಸ್ಕರ ಈ ಒಂದು ವ್ರತವನ್ನ ಆಚರಣೆ ಮಾಡ್ತಾರೆ. ಮತ್ತೊಂದು ಕುಟುಂಬದ ರಕ್ಷಣೆ. ಕೇವಲ ತನ್ನ ಗಂಡನ ರಕ್ಷಣೆಗಾಗಿ ಅಲ್ಲ, ಜೊತೆಯಲ್ಲಿ ಹುಟ್ಟಿದಂತಹ ತಮ್ಮ ಸಹೋದರರಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಇರುವಂತಹ ಇತರ ಪುರುಷರ ಯೋಗಕ್ಷೇಮಕ್ಕೆ, ಅವರ ಆರೋಗ್ಯ ಆಯಸ್ಸು ಚೆನ್ನಾಗಿರ್ಬೇಕು, ತನ್ನ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೂ ಕೂಡ ಈ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ. ನೋಡಿದ್ರಲ್ವಾ, ಈ ಭೀಮನ ಅಮಾವಾಸ್ಯೆಯ ಪ್ರಮುಖ ಕಾರಣಗಳು ಅಂತ ನೋಡೋದಾದ್ರೆ ಗಂಡನ ರಕ್ಷಣೆ, ದೈವಿಕ ಸಂಕೇತ ಮತ್ತು ಕುಟುಂಬದ ರಕ್ಷಣೆ. ಈ 3 ಕಾರಣಕ್ಕೆ ಈ ಒಂದು ಭೀಮನ ಅಮಾವಾಸ್ಯೆಯನ್ನ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈ ಭೀಮನ ಅಮಾವಾಸ್ಯೆಯ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಮಣ್ಣಿನ ಮೂರ್ತಿ ಪೂಜೆ. ನಾನು ಅವಾಗಲೇ ಹೇಳಿದೆ ಅಲ್ವಾ, ಒಬ್ಬ ಸತ್ತ ರಾಜನ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ಆಕೆ ಬ್ರಾಹ್ಮಣ ಹುಡುಗಿ ತನ್ನ ಅಲ್ಲೇ ಇದ್ದಂತಹ ಜೇನು ಮಣ್ಣಿನಿಂದ ಶಿವ ಪಾರ್ವತಿಯರ ಮೂರ್ತಿಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗಾಗಿ ಈ ದಿನದಂದು ಜೇನು ಮಣ್ಣಿನಿಂದ ಶಿವ ಪಾರ್ವತಿಯರ ಮೂರ್ತಿಯನ್ನ ಮಾಡಿ ಆ ಒಂದು ಮೂರ್ತಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಎಷ್ಟು ವಿಶೇಷವಾಗಿದೆ ಅಲ್ವಾ, ಕೇಳೋದಕ್ಕೆ ಎಷ್ಟು ವಿಶೇಷವಾಗಿದೆ. ಹಾಗಾಗಿ ಆ ಜೇನು ಮಣ್ಣಿನಿಂದ ದೀಪಗಳು ಅಥವಾ ಶಿವ ಪಾರ್ವತಿಯ ಮೂರ್ತಿಯನ್ನ ಮಾಡಿ ಆ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಮತ್ತೊಂದು ಕಂಕಣ ಧಾರಣೆ. ಈ ಕಂಕಣ ಧಾರಣೆ ಅಂದ್ರೆ ನಾವು ಎಲ್ಲ ಸಾಮಾನ್ಯವಾಗಿ ಕಂಕಣ ಧಾರಣೆ ಎಲ್ಲರೂ ಕೂಡ ಮಾಡ್ಕೋತಾರೆ ಈ ದಿನದಂದು. ಅಂದ್ರೆ 9 ದಾರಗಳನ್ನಾಗಿ ಮಾಡಿ ಆ ದಾರವನ್ನ ಕೈಗೆ ಕಟ್ಕೊಳ್ಳುವಂತಹದ್ದು, ಇದು ವಿಶೇಷವಾಗಿದೆ. ಅದ್ರ ಜೊತೆ ಕಡುಬು ಒಡೆಯುವುದು ಅಂತ ಅಂದ್ರೆ ಮನೆಯಲ್ಲಿರುವಂತಹ ಒಂದು ಮಣ್ಣಿನಿಂದ ಆಗಿರ್ಬೋದು ಅಥವಾ ಹಿಟ್ಟಿನಿಂದ ಕಡುಬುಗಳನ್ನಾಗಿ ಮಾಡಿ ಮನೆಯಲ್ಲಿರುವಂತಹ ಮಕ್ಕಳ ಕೈಯಲ್ಲಿ ಆ ಕಡುಬುಗಳನ್ನ ಒಡೆಸುವಂತಹದ್ದು. ಇದು ಕೂಡ ಒಂದು ವಿಶೇಷವಾಗಿ ಕೆಲವರ ಮನೆಯಲ್ಲಿ ಆಚರಣೆಯನ್ನ ಮಾಡ್ತಾರೆ. ಅರ್ಥ ಆಯ್ತು ಅನ್ಕೋತೀನಿ. ಈ 3 ವಿಶೇಷ ಕಾರಣಗಳು, ಒಂದು ಮಣ್ಣಿನ ಮೂರ್ತಿ ಪೂಜೆ, ಎರಡನೇದು ಕಂಕಣ ಧಾರಣೆ ಮತ್ತು ಕಡುಬು ಒಡೆಯುವುದು. ಈ 3 ವಿಶೇಷವಾಗಿ ಆಚರಿಸುವಂತಹದ್ದು. ಈ ರೀತಿಯಾಗಿ ಈ ಭೀಮನ ಅಮಾವಾಸ್ಯೆಯ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಮೊದಲಿಗೆ ಈ ಭೀಮನ ಅಮಾವಾಸ್ಯೆಯ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತಹದ್ದು ಮತ್ತು ಪ್ರಮುಖ ಕಾರಣಗಳು ಹಾಗೆ ವಿಶೇಷತೆ. ಸೊ ಈ ಒಂದು ಭೀಮನ ಅಮಾವಾಸ್ಯೆ ಅಂತಂದ್ರೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ವಿಶೇಷ.
ಯಾಕಂದರೆ ಪ್ರತಿಯೊಂದು ಹೆಣ್ಣು ಬಯಸೋದು ತಾನು ದೀರ್ಘ ಸುಮಂಗಲಿಯಾಗಿ ಜೀವನವನ್ನು ಮಾಡಬೇಕು ಅಂತ. ಅಂತಹ ಒಂದು ಆಸೆಗೆ ಆ ತಾಯಿ, ಆ ಶಿವ ಮತ್ತು ಪಾರ್ವತಿಯರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಇರಲಿ ಅಂತ ಬೇಡ್ಕೋತೀನಿ. ಹಾಗೆ ಈ ಒಂದು ಭೀಮನ ಅಮಾವಾಸ್ಯೆಯನ್ನ ನಾನು ಯಾಕೆ ಆಚರಣೆ ಮಾಡೋದಿಲ್ಲ ಅಂತ ಹೇಳೋದಾದ್ರೆ, ಅಂದ್ರೆ ನಾನು ಆಚರಣೆ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಭಕ್ತಿಯಿಂದ ಪೂಜೆಯನ್ನ ಮಾಡ್ತೀನಿ. ಭಕ್ತಿಯಿಂದ ಆ ಶಿವ ಪಾರ್ವತಿಯರನ್ನ ನೆನೆದು ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತೀನಿ. ನಾನು ಕೂಡ ಎಲ್ಲರಂತೆ ದೀರ್ಘ ಸುಮಂಗಲಿಯಾಗಿ ಬಾಳ್ಬೇಕು, ನನ್ನ ಗಂಡನಿಗೆ ದೀರ್ಘಾಯುಷ್ಯವನ್ನ ಆ ದೇವರು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ವಿನಃ ಆ ದೇವರಿಗೆ ಈಗ ನಾವು ನೋಡ್ಬೋದು, ಸೊ ಎಲ್ಲರೂ ಗಂಡನ ಕಾಲಿಗೆ ಪೂಜೆ ಮಾಡುವಂಥದ್ದಾಗಿರ್ಬೋದು, ಸೊ ಆ ರೀತಿಯಾಗಿ ನಾನು ನಡೆಸ್ಕೊಂಡು ಬಂದಿಲ್ಲ. ಅದನ್ನು ನಾನು ತಪ್ಪು ಅಂತ ಕೂಡ ಹೇಳ್ತಾ ಇಲ್ಲ, ಯಾಕಂದ್ರೆ ಇದು ನಮ್ಮ ಸಂಪ್ರದಾಯದಲ್ಲಿ ಆಗಿನಿಂದ ಬಂದಿರೋ ಅಂಥದ್ದು. ಸೊ ಹಾಗಾಗಿ ಅವರು ಅದನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ನಾನದು ತಪ್ಪು ಅಥವಾ ಮಾಡಬೇಡಿ ಅಂತ ಹೇಳೋದಿಲ್ಲ, ಅವರವರ ನಂಬಿಕೆಗೆ ನಾನು ಬಿಟ್ಟಿದ್ದೆ ಹೊರತು ನನ್ನ ನಂಬಿಕೆ ಅಥವಾ ನನ್ನ ಮನಸ್ಸಿಗೆ ನಾನು ಯಾವ ರೀತಿ ಬದುಕಬೇಕೋ ನಾನು ಆ ರೀತಿಯಾಗಿ ಬದುಕ್ತಾ ಇದ್ದೀನಿ. ಹಾಗಾಗಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತೀನಿ, ಜೊತೆಗೆ ನನ್ನ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ಅದೇ ರೀತಿ ಸಕಲ ಜೀವಜಲ ರಾಶಿಗಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ವಿನಃ ಆಡಂಬರದಿಂದ ಆಗಲಿ ಅಥವಾ ತೋರಿಕೆಗಾಗಲಿ ನಾನು ಯಾವತ್ತೂ ಈ ಒಂದು ಪೂಜೆಯನ್ನು ಮಾಡೋದಿಲ್ಲ. ಸೊ ಮಾಡ್ತಾ ಯಾರಾದರೂ ಗಂಡನ ಕಾಲಿ ಪೂಜೆ ಮಾಡೋದಾಗಿರ್ಬೋದು, ಆಶೀರ್ವಾದ ತಗೊಳ್ಳೋದಾಗಿರ್ಬೋದು, ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು, ನಾನು ಅವರಿಗೆ ಬಿಡ್ತೀನಿ ಅಂತ ಆವಾಗಲೇ ಹೇಳಿದೆ. ನಾನು ನನ್ನ ಮನಸ್ಸಿಗೆ ಹೇಗೆ ಬದುಕಬೇಕೋ ಆ ರೀತಿಯಾಗಿ ನಾನು ಜೀವನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಭೀಮನ ಅಮಾವಾಸ್ಯೆ ದಿನ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತೀನಿ ವಿನಃ ಬೇರೆ ಇನ್ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಅಂದಾಗೆ ಇವತ್ತು ನಾನು ಈ ಭೀಮನ ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಐ ಹೋಪ್ ಈ ಒಂದು ವಿಶೇಷತೆಗಳು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ವಿಡಿಯೋಗಳು ಅಂದರೆ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನಮ್ಮ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತಹ ವಿಶೇಷತೆಗಳ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಆಸೆ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ಅಂತ ಹೇಳ್ತಾ, ಹಾಗೆ ಇನ್ನೂ ಏನಾದರೂ ತಿಳಿಸೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮುಂದಿನ ವ್ಲಾಗ್ಗಳಲ್ಲಿ ಅದನ್ನು ಸರಿಪಡಿಸ್ಕೋತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಕೂಡ ಆ ಶಿವ ಪಾರ್ವತಿಯರು ಒಳ್ಳೇದು ಮಾಡಲಿ ಅಂತ ಬೇಡ್ಕೋತೀನಿ.